ವಾರ್ತೆಗಳ ಪ್ರಾಯೋಜಕರು ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ, ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. 916 ಆಲ್ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಾರ್ಡ್ ನಂಬರ್ 25ರಲ್ಲಿ ಗರೀಬ್ ಕಲ್ಯಾಣ ಯೋಜನೆಯಡಿ ಆಹಾರ ಧಾನ್ಯಗಳ ವಿತರಣೆ. ಸರ್ಕಾರ ಯೋಜನೆಗಳ ಸದುಪಯೋಗ ಪಡೆಯಿರಿ. ರಾಜಾ ಅಮರೇಶ್ವರ್ ನಾಯ್ಕ್. ರಿಮ್ಸ್ಗೆ DCBC ಸತೀಶ್ ಭೇಟಿ. ಚಿಕಿತ್ಸಾ ವ್ಯವಸ್ಥೆ ಪರಿಶೀಲನೆ. ಪದವಿ ಕಾಲೇಜಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕುರಿತು ವಿಚಾರ ಸಂಕಿರಣ. ಸಮಾಜದ ಅಭಿವೃದ್ಧಿಯ ಹಿಂದೆ ವ್ಯಕ್ತಿ ವಿಕಸನ ಅವಲಂಬಿತವಾಗಿದೆ. ರಾಮಸ್ವಾಮಿ. NS ಬೋಸರಾಜ್ ಫೌಂಡೇಶನ್ನಿಂದ ಡೆಂಗು ಜಾಗೃತಿ ವಾಹನಗಳಿಗೆ G ಬಸವರಾಜ ರೆಡ್ಡಿ ಚಾಲನೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸಲು ಅಗತ್ಯ. ಜಯಣ್ಣ. ವಾರ್ಡ್ ನಂಬರ್ 18ರಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಜಯಂತಿ ಅಂಗವಾಗಿ ವೃಕ್ಷೋತ್ಸವ. ಸಸಿ ನೆಟ್ಟು ಪೋಷಿಸಲು ಮನವಿ. ಪೊಲೀಸ್ ಕಾಲೋನಿ ಶಾಲೆಯಲ್ಲಿ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ. ಶಿಸ್ತು, ಸಂಯಮ, ವಿನಯತೆ ಇದ್ದಾಗ ಮಾತ್ರ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ವೃಷಭೇಂದ್ರಯ್ಯ. ಮತ್ತು ಬಿಜೆಪಿ ನಗರ ಕಚೇರಿಯಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಜಯಂತಿ. ವಾರ್ತೆಗಳ ವಿವರ. ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡ ಜನರ ಕಲ್ಯಾಣಕ್ಕಾಗಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಯೋಜನೆಗಳು ಬಡ ಜನರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ ಎಂದು ಸಂಸದ ರಾಜಾ ಅಮರೇಶ್ವರ್ ನಾಯ್ಕ್ ಹೇಳಿದರು. ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡ ಜನರ ಕಲ್ಯಾಣಕ್ಕಾಗಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಯೋಜನೆಗಳು ಬಡ ಜನರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ ಎಂದು ಸಂಸದ ರಾಜಾ ಅಮರೇಶ್ವರ್ ನಾಯ್ಕ್ ಹೇಳಿದರು. ಅವರು ಇಂದು ನಗರದ ವಾರ್ಡ್ ನಂಬರ್ 25ರಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಜನ್ಮದಿನಾಚರಣೆ ಅಂಗವಾಗಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿ ಕಾರ್ಮಿಕರಿಗೆ ಅಕ್ಕಿ ವಿತರಣೆ ಚಾಲನೆ ನೀಡಿ ಮಾತನಾಡಿದರು. ಕೊರೋನಾ ಸಂದರ್ಭದಲ್ಲಿ ಬಡ ಜನರು ಕಷ್ಟ ಅನುಭವಿಸಬಾರದೆಂದು ಪ್ರತಿಯೊಂದು ಕುಟುಂಬಕ್ಕೆ 5 kg ಅಕ್ಕಿ ಕೊಡುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ದೇಶದಲ್ಲಿ 80 ಕೋಟಿ ಜನರು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ ಎಂದರು. ದೇಶದಲ್ಲಿ 13 ಕೋಟಿ ಜನರಿಗೆ ಉಜ್ವಲ ಯೋಜನೆ ಅಡಿ ಸಿಲಿಂಡರ್ ನೀಡಲಾಗಿದೆ. 75 ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಹಾಕುವ ಗುರಿ ಹೊಂದಲಾಗಿದೆ. ಪ್ರತಿಯೊಬ್ಬರೂ ವ್ಯಾಕ್ಸಿನ್ ಪಡೆದು ಕೊರೋನಾ ಮುಕ್ತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನೇಕ ಜನಪರ ಯೋಜನೆ ಜಾರಿಗೊಳಿಸಿದ್ದು, ಅವುಗಳನ್ನು ಜನರಿಗೆ ತಲುಪಿಸುವ ಕಾರ್ಯ ನಾವೆಲ್ಲರೂ ಮಾಡಬೇಕಾಗಿದೆ ಎಂದರು. ಅದು BPL ಇರಲಿ, APL ಇರಲಿ, ಅಂತ್ಯೋದಯ ಇರಲಿ, ಇನ್ನೊಂದಿರಲಿ, ಅವುಗಳು ಸತತವಾಗಿ ಕೊಡ್ತಕ್ಕಂಥ ಯೋಜನೆಗಳು, ಅವುಗಳನ್ನು ಶಾಶ್ವತವಾಗಿ ಕೊಡ್ತಕ್ಕಂಥ ಯೋಜನೆಗಳು. ಆದ್ರೆ ಈ 5 kg ಪ್ರತಿಯೊಬ್ಬರಿಗೂ ಉಚಿತವಾಗಿ ಕೊಡ್ತಕ್ಕಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಈ ಕೊರೋನಾ ಕಾಲದಲ್ಲಿ ಜನರು ಸಂಕಷ್ಟದಲ್ಲಿರ್ತಾರೆ. ಅವ್ರಿಗೆ ದೀಪಾವಳಿವರೆಗೆ ಈಗಿನ ಪ್ರಕಾರ
ದೀಪಾವಳಿವರೆಗೆ ಉಚಿತವಾಗಿ 5 ಕೆಜಿ ಅಕ್ಕಿಯನ್ನು ಪ್ರತಿಯೊಬ್ಬ ವ್ಯಕ್ತಿ ಕೊಡಬೇಕು ಅನ್ನೋದನ್ನ ಅವರು ನಿರ್ಧಾರ ಮಾಡಿ ಕೊಡ್ತಾ ಇದ್ದಾರೆ. ಇದು ಸುಮಾರು 80 ಕೋಟಿ ಜನರಿಗೆ ಈ ದೇಶದಲ್ಲಿ ಕೊಡ್ತಕ್ಕಂಥದ್ದಾಗಿದೆ. ಆದ್ರಿಂದ ಇದರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡೋದು, ತಮಗೆ ಸಮರ್ಪಕವಾಗಿ ಅವು ಏನು ಆಹಾರ ಧಾನ್ಯ ಕೊಡ್ತಾರೋ ಮುಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿ ಇವತ್ತು ದೀನದಯಾಳ್ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ಈ 25ನೇ ವಾರ್ಡ್ನಲ್ಲಿ ಎಲ್ಲ ಮುಖಂಡರು, ನಗರಸಭಾ ಸದಸ್ಯರು, ಶಾಸಕರ ಒಂದು ಸಹಕಾರದಿಂದ ಆ ಯೋಜನೆಗಳು ಏನು ನರೇಂದ್ರ ಮೋದಿಜಿಯವರು ಅನೇಕ ಕಾರ್ಯಕ್ರಮಗಳನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಉಜ್ವಲ ಯೋಜನೆಯಲ್ಲಿ ಉಚಿತವಾಗಿ ಗ್ಯಾಸ್ ಕೊಡ್ತಕ್ಕಂಥದ್ದು, ಸುಮಾರು 13 ಕೋಟಿ ಜನರಿಗೆ ಉಜ್ವಲ ಯೋಜನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕಾಣ್ತೇವೆ. ಅದೇ ರೀತಿ ಈ ಕಷ್ಟ ಕಾಲದಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ಮತ್ತು ಜನರ ಅನಾರೋಗ್ಯದಿಂದ ಬಳಬಾರ್ದು ಅಂತ ಹೇಳಿ ಪ್ರತಿಯೊಬ್ಬರಿಗೆ ಉಚಿತವಾಗಿ ವ್ಯಾಕ್ಸಿನ್ ಆಗ್ತಕ್ಕಂಥ ಕೆಲಸ. ಆದ್ರಿಂದ ತಾವೆಲ್ಲರೂ ಸಹ ಆ ವ್ಯಾಕ್ಸಿನ್ ಸಹ ಹಾಕಿಸ್ಕೊಳ್ಬೇಕು. ಈಗ ಇಡೀ ದೇಶದಲ್ಲಿ 75 ಕೋಟಿ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಹಾಕ್ಸ್ತಕ್ಕಂಥ ಕೆಲಸ ನಡೆದಿದೆ. ಇನ್ನ ಯಾರ್ಯಾರಿದ್ದಾರೆ ತಾವು ಸಹ ಆ ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಳ್ತಕ್ಕಂಥದ್ದಾಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸಹ ಆ ವ್ಯಾಕ್ಸಿನ್ ಹಾಕ್ಸ್ತಕ್ಕಂಥಲ್ಲಿ ಸಹಕರಿಸಬೇಕು. ಮತ್ತು ಈ ಒಂದು ಯೋಜನೆಗಳು ಏನಿದ್ದಾವ ಅವು ನೇರವಾಗಿ ಫಲಾನುಭವಿಗೆ ಮುಟ್ಟಬೇಕು. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತವೆ, ಎಲ್ಲ ಕಡೆ ಕೊಡ್ತಾರೆ, ಆದ್ರೆ ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಕೆಲವು ದುಡ್ಡುಗಳಲ್ಲಿ ನೋಡಿದ್ದೀವಿ. ರೆಗ್ಯುಲರ್ ಏನು ಬರ್ತಕ್ಕಂತ ದಾಸ್ತಾನುಗಳನ್ನ ಕೊಡ್ತಾರೆ ಅಕ್ಕಿ ಇದು ಕಾರ್ಡ್ದಾರಿಗೆ. ಈ ವಿಶೇಷವಾಗಿ ಕೊಡ್ತಕ್ಕಂಥವನ್ನ ಒಮ್ಮೊಮ್ಮೆ ಗೊತ್ತೇ ಆಗೋದಿಲ್ಲ ಜನರಿಗೆ. ಅದಕ್ಕೆ ನಾವು ಬೇರೆ ಬೇರೆ ತಾಲೂಕುಗಳಲ್ಲಿ ಸಹ ಈ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನಗರ ಪ್ರದೇಶದಲ್ಲಿ ಸಹ ಮಾಡ್ದಾನ ಅಂತ ಹೇಳಿದಾಗ ನಮ್ಮೆಲ್ಲ ಹಿರಿಯರು ಸದಸ್ಯರು ಸಹಕಾರ ಮಾಡಿಕೊಟ್ಟಿದ್ದಾರೆ. ಇದು ಜನರಿಗೆ ನೇರವಾಗಿ ಮುಟ್ಲಿ. ಪ್ರಧಾನಮಂತ್ರಿಗಳ ಅನೇಕ ಕಾರ್ಯಕ್ರಮಗಳೇನಿದ್ದಾವೆ ಅವು ನೇರವಾಗಿ ಜನರಿಗೆ ಮುಟ್ತಕ್ಕಂಥ ಕೆಲಸಗಳು. ಇವತ್ತು ಅವರು ಈ ಒಂದು ಜನ್ಮದಿನವನ್ನು ಸಹ 17ನೇ ತಾರೀಕಿಂದ 7ನೇ ತಾರೀಕುವರೆಗೆ 20 ದಿವಸ ಅವರು 13 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಈಗ 7 ವರ್ಷ ಕಾಲ ಪ್ರಧಾನಮಂತ್ರಿಗಳಾಗಿ ಈ ರಾಷ್ಟ್ರದಲ್ಲಿ ಸೇವೆಯನ್ನ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಕೆಲಸ ಕಾರ್ಯಗಳು ಏನಿದ್ದಾವೆ ಜನಸಾಮಾನ್ಯರಿಗೆ ಮುಟ್ಲಿ, ಆ ಅರಿವು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇರಲಿ ಅಂತ ಹೇಳಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಅನ್ನಭಾಗ್ಯ ಯೋಜನೆ ಮತ್ತು ಏನು ಆಯುಷ್ಮಾನ್ ಯೋಜನೆಗಳು, ರೈತ ಸಂಪರ್ಕ ರೈತರಿಗೆ ಕೊಡ್ತಕ್ಕಂಥವು, ಇವೆಲ್ಲವೂ ನೇರವಾಗಿ ಫಲಾನುಭವಿಗಳಿಗೆ ಮುಟ್ತಕ್ಕಂಥದ್ದು, ಅವರ ಖಾತೆಗೆ ಮುಟ್ತಕ್ಕಂಥದ್ದು. ಅದೇ ರೀತಿ ಈ ಅನ್ನಭಾಗ್ಯ ಯೋಜನೆ ಪ್ರತಿಯೊಬ್ಬ ಕಾರ್ಡ್ದಾರಿಗೂ ಸಹ ಸುಮಾರು ನನಗೆ ಅನಿಸ್ತಂಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಜನರಿಗೆ ಮುಟ್ತಕ್ಕಂಥ ಕೆಲಸ ಇದಾಗಿದೆ. ಇವತ್ತು ಇಂತಹ ಒಂದು ಒಳ್ಳೆಯ ಕೆಲಸವನ್ನ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕಳೆದ 50 ವರ್ಷಗಳ ಹಿಂದೆ ಸ್ವೈನ್ ಫ್ಲೂ ಎಂಬ ಮಹಾಮಾರಿ ರೋಗ ಬಂದಿತ್ತು. ಆವಾಗ ಹಸಿವಿಗಾಗಿ 50% ಜನರು ಪ್ರಾಣ ಕಳೆದುಕೊಂಡಿದ್ದರು. ಆವತ್ತಿನ ಸರ್ಕಾರಗಳಿಗೆ ಜನರಿಗೆ ಅನ್ನ ಮುಟ್ಟಿಸಲಾಗಲಿಲ್ಲ. ಆದರೆ ಕೊರೋನಾ ವೇಳೆ ಎಷ್ಟೇ ಕಷ್ಟ ಇರಲಿ ಜನರು ಹಸಿವಿನಿಂದ ಸಾಯಬಾರದು ಎಂದು 5 ಕೆಜಿ ಅಕ್ಕಿ ಪ್ರತಿ ಮನೆಗೆ ತಲುಪಿಸುವ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಎಂದರು. ಲಾಕ್ಡೌನ್ ವೇಳೆಯಲ್ಲಿ ಸರ್ಕಾರಕ್ಕೆ ಯಾವುದೇ ಆದಾಯವಿಲ್ಲದಿದ್ದರೂ ಕೂಡ ಸರ್ಕಾರ ಬಡ ಜನರ ನೆರವಿಗೆ ನಿಂತಿದೆ. 135 ಕೋಟಿ ಜನಸಂಖ್ಯೆ ಇರುವ ಬಹುದೊಡ್ಡ ದೇಶದಲ್ಲಿ ಸಮರ್ಥ ಆಡಳಿತವನ್ನು ನರೇಂದ್ರ ಮೋದಿಯವರು ನೀಡಿದ್ದಾರೆ ಎಂದರು. ಆ ರೀತಿ ಆದ್ರೆ ಅವಾಗ ಅರ್ಧದಷ್ಟು ಜನಸಂಖ್ಯೆ ಹಸಿವಿಗಾಗಿ ಪ್ರಾಣ ಕಳ್ಕೊಂಡಿದ್ರು. ಹಸಿವಿಗೆ, ಇದ್ರಲಿಂದಲ್ಲ, ಜಡ್ಲಿಂದಲ್ಲ. ಇವಾಗ ಏನ್ ಕೊರೋನಾ ಬಂದಿದೆ ಇದ್ರಂಗೆ 50 ವರ್ಷದಿಂದ ಬಂದಿತ್ತು. ಅವಾಗ ಸರ್ಕಾರ ಬೇರೆ ಇದ್ರು. ಆದ್ರೆ ಹಸಿವು ಜನರಿಗೆ ಅನ್ನ ಮುಗಿಸೋದಾಗ್ಲಿಲ್ಲ ಅವಾಗಿನ ಸರ್ಕಾರಗಳು. ಇವತ್ತು ಈ ಉದ್ದೇಶ ಮಾಡಿದ್ದು ಕೊರೋನಾ ಬಂದ್ರೆ ಎಷ್ಟೇ ಕಷ್ಟ ಇರ್ಲಿ, ಯಾರ ಮನೆಯಲ್ಲಿ ಏನೇ ಕಷ್ಟ ಇರ್ಲಿ, ಆದ್ರೆ ಹಸುವಿನಿಂದ ಯಾರು ಸಾಯಬಾರದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಪ್ರಧಾನಮಂತ್ರಿ ಒಬ್ರು ಪ್ರತಿಯೊಂದು ಮನೆಗೆ ಮಿನಿಮಮ್ 5 ಕೆಜಿ ಅಕ್ಕಿ ಹೋಗುವಂತ ವ್ಯವಸ್ಥೆ ಮಾಡಿದ್ದಾರೆ. ಇದು ಬಹಳ ಮುಖ್ಯ. ಯಾಕಂದ್ರೆ ತಾವು ನೋಡಿದ್ರು ತಿಂಗಳಾನ್ಗಟ್ಲೆ ಲಾಕ್ಡೌನ್ಗಳು. ಬಹುಶಃ ನಮ್ಮ ಜೀವನದಲ್ಲಂತೂ ನಾವು ಯಾವತ್ತೂ ಈ ರೀತಿ ನೋಡಿರ್ಲಿಲ್ಲ. 50 ವರ್ಷ ಜೀವನದಲ್ಲಿ ನಾವು ಯಾರು ನೋಡಿರ್ಲಿಲ್ಲ. ನೀವು ಯಜಮಾನ್ರು ಏನೋ ನೋಡಿದಾರೋ ನಮಗ್ ಗೊತ್ತಿಲ್ಲ. ಆ ಇಷ್ಟೊಂದು ಸಂಕಷ್ಟದ ಕಾಲದಲ್ಲಿ ಸರ್ಕಾರಕ್ಕೆ 1 ರೂಪಾಯಿ ಇನ್ಕಮ್ ಇಲ್ಲ. ಸರ್ಕಾರ ಎಲ್ಲಿಂದ ನಡೀಬೇಕು? ನಾವು ಟ್ಯಾಕ್ಸ್ ಕಟ್ಟಿದ್ರೆ, ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ರೆ, ಡೀಸೆಲ್ ಹಾಕ್ಸ್ಕೊಂಡ್ರೆ ಸರ್ಕಾರ ನಡಿಬೇಕು. ಯಾರ ಮನೆಯಲ್ಲ ಅವರ ಯಾರ ಗಾಡಿ ಯಾರು ಚಾಲು ಮಾಡಿಲ್ಲ, ಹೊರಗೆ ಹೋಗಂಗಿಲ್ಲ, ಕಿರಾಣಿ ಅಂಗಡಿಗೆ ಹೋಗಂಗಿಲ್ಲ, ಏನೋ ಒಂದು ಬಿಸ್ಕೆಟ್ ಖರೀದಿ ಮಾಡಂಗಿಲ್ಲ. ನಾವೇನಾದ್ರೂ ಬಿಸ್ಕೆಟ್ ಖರೀದಿ ಮಾಡಿ ಏನಾದ್ರು ಖರೀದಿ ಮಾಡಿದ್ರೇನೆ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತದೆ, ನಮಗ್ ಖರ್ಚು ಮಾಡಕ್ ಸಾಧ್ಯ, ಅಕ್ಕಿ ಕೊಡಕ್ ಸಾಧ್ಯ. ಆದ್ರೆ 2 ತಿಂಗಳ 3 ತಿಂಗಳ ಬಹುಶಃ ಈ 2 ವರ್ಷದಲ್ಲಿ 6-7 ತಿಂಗಳ ಲಾಕ್ಡೌನ್ ಆಗಿದೆ. ಸರ್ಕಾರ ನಿಂತೋಯ್ತು. ಇವತ್ತು ಬೇರೆ ರಾಷ್ಟ್ರಗಳಿಗೆ ನೋಡ್ರಿ, ಹೊಡ್ಕೊಂತಾ ಇದಾರೆ ಒಬ್ರಿಗೊಬ್ರು. ಅಂಗಡಿಗಳು ಲೂಟ್ ಮಾಡ್ತಾ ಇದಾರೆ, ಒಬ್ರು ಮನೆ ಒಬ್ರು ಕಳ್ತನ ಮಾಡ್ತಾ ಇದಾರೆ. ಆದ್ರೆ ಇವ್ ಯಾವುದಕ್ಕೂ ಆಸ್ಪದ ಕೊಡ್ಲಿಲ್ಲ ನರೇಂದ್ರ ಮೋದಿ ಅವರು. ಇವು ಯಾವ ನಮ್ಮ ಭಾರತ ದೇಶದಲ್ಲಿ ನಡೀಲಿಲ್ಲ. ಬೇರೆ ಅಮೆರಿಕದಲ್ಲಿ ಗಲಾಟೆಗಳು, ಅದು ಆಸ್ಟ್ರೇಲಿಯಾದಲ್ಲಿ ಗಲಾಟೆ, ಅದು UK ನಲ್ಲಿ ಗಲಾಟೆ ಆಯ್ತು.
ಎಲ್ಲ ಕಡೆ ಗಲಾಟೆ ಆಯ್ತು. ಈಗ ನೀವು ನೋಡಬಹುದು ರಾಷ್ಟ್ರಗಳು, ಇರಾನು, ಇರಾಕು ದಿನ ಮುಂಜಾನೆ ಜಗಳಾಡ್ತಾರ, ಇಸ್ರೇಲ್ ಅವು ಇವು ಎಲ್ಲ ಜಗಳಾಡ್ತಾವ. ಅವ್ರಿಗೆ ಮನಸ್ಸೇ ಶಾಂತಿನೇ ಇಲ್ಲ. ಆದ್ರೆ ಇವತ್ತು ಭಾರತ ದೇಶ ದೊಡ್ಡ ರಾಷ್ಟ್ರ ಇದು. ಇವತ್ತು ಚೈನಾ ರಾಷ್ಟ್ರ ಆದ್ಮೇಲೆ 135 ಕೋಟಿ ಜನಸಂಖ್ಯೆ ಇರುವ ರಾಷ್ಟ್ರ ಯಾವುದನ್ನಿದ್ರೆ ಅದು ಭಾರತ ದೇಶ. ಇಂಥ ಭಾರತ ದೇಶದಲ್ಲಿ 135 ಕೋಟಿ ಜನಸಂಖ್ಯೆ ಒಬ್ರು ಸರ್ಕಾರದ ವಿರುದ್ಧ ಮಾತಾಡಿಲ್ಲ. ಎಲ್ಲರ ಮನೆಗೆ ಗ್ಯಾಸ್, ಎಲ್ಲರ ಮನೆಗೆ ಅಕ್ಕಿ ತಲುಪಿಸುವಂತ ಕೆಲಸ ಯಾರು ಮಾಡಿದ್ದಾರೆ? ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನಾವಿವತ್ತು ಅವ್ರಿಗೆ ಚಿರಋಣಿಯಾಗಿರ್ಬೇಕು. ನಾವಿವತ್ತು ಅಂತ ಬಲಿಷ್ಠ ನಾಯಕ ನಮ್ಮ ದೇಶಕ್ಕೆ ಬಂದಿದ್ದಿಲ್ಲ ಅಂದ್ರೆ ಬಹುಶಃ ನಮ್ಮ ದೇಶ ಈ ಕೊರೋನಾದಲ್ಲಿ ಯಾವ ಹಂತಕ್ಕೆ ಹೋಗ್ತಿತ್ತು. ಒಬ್ರಿಗೊಬ್ರು ಕುಸ್ತಿಯಾಡಿ ಯಾರು ತಾಕತ್ತಿರ್ತಿತ್ತು ಅವ್ರು ಬದುಕ್ತಿದ್ರು, ಯಾರು ತಾಕತ್ತಿರ್ಲಿಲ್ಲ ಅವ್ರು ಸಾಯ್ತಿದ್ರು. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಇವತ್ತು ಹೇಳ್ತಾರ ಜನ, ಏನ್ ಮಾಡ್ಬೇಕು ಈ 2 ವರ್ಷ ಜನರನ್ನು ಉಳಿಸಿದಾನಲ್ಲ, ಜನರಿಗೆ ಅನ್ನ ಕೊಟ್ಟಿದ್ದಾನೆ, ಜನರಿಗೆ ಗ್ಯಾಸ್ ಕೊಟ್ಟಿದ್ದಾನೆ, ಜನರಿಗೆ ಮನೆ ಕೊಟ್ಟಿದ್ದಾನೆ, ಅಷ್ಟೇ ಸಾಕು. ಜನರು ಏನು ಕೇಳಂಗಿಲ್ಲ. ಅಟ್ಲೀಸ್ಟ್ ನಮ್ಮ ಮನಸ್ಥಿತಿ ನಮಗೆ ಚೆನ್ನಾಗಿದೆ. ನಮ್ಮಲ್ಲಿ ಭೇದ ಭಾವ ಇಲ್ಲ, ಕೀಳು ಬೇಲು ಅನ್ನೋದಿಲ್ಲ, ಜಾತಿ ನೋಡಂಗಿಲ್ಲ. ಎಲ್ಲರನ್ನು ಸಮಾನದ ನೀತಿಯಲ್ಲಿ ನೋಡ್ತಾ ಇದ್ದಾರೆ. ಎಲ್ಲರೂ ಒಬ್ರಿಗೊಬ್ಬ ಅಣ್ಣ ತಮ್ಮರಿದ್ದಂಗೆ ಬದುಕ್ತಾ ಇದೀವಿ. ಬೇರೆ ದೇಶಗಳು ನೋಡ್ರಿ, ಮುಂಜಾನೆ ಎದ್ದು ನೀವು ಯಾವ್ದನ್ನೊಂದು ಇಂಗ್ಲಿಷ್ ನ್ಯೂಸ್ ಚಾನೆಲ್ ತೆಗೆದು ನೋಡ್ರಿ, ದಿನಾಗ್ಲೂ ಜಗಳ. ಇವ್ರು ಅವ್ರಿಗೆ ಬಾಂಬ್ ಹಾಕಿದ್ರು, ಅವ್ರಿಗೆ ಬಾಂಬ್ ಹಾಕಿದ್ರು, ಅವ್ರು ಕೈ ಕೊಡೋದು, ಇವ್ರು ಕೈ ಕೊಡೋದು, ಬರೋದೇ ನೋಡ್ಬೋದು. ಆದ್ರೆ ನಮ್ಮ ದೇಶದಲ್ಲಿ 135 ಮತ್ತೆ ಅವ್ರು ದೊಡ್ಡ ರಾಷ್ಟ್ರಗಳನ್ನಲ್ಲ, 20-25 ಕೋಟಿ ಜನಸಂಖ್ಯೆ ಇರುವಂತ ರಾಷ್ಟ್ರಗಳು ಸಣ್ಣವು. ನಮ್ಮ ಕರ್ನಾಟಕದಾಗ ಅರ್ಧ ಆಗ್ತಾವ ಅಷ್ಟೇ. ಆದ್ರೂ ಇಷ್ಟೊಂದು ದೊಡ್ಡ ರಾಷ್ಟ್ರ ಇದ್ರು ಇವತ್ತು ಪ್ರತಿಯೊಬ್ಬರಿಗೆ ಯಾವ ರೀತಿಯಲ್ಲಿ ಸೌಲಭ್ಯ ಕೊಡಬೇಕು, ಯಾವ ರೀತಿಯಲ್ಲಿ ಅವರ ಬಡವರ ಜೀವನಕ್ಕೆ ಸಹಕಾರ ಆಗಬೇಕು, ಅವರಿಗೊಂದು ಸಹಾಯಸ್ತ ಇರಲಿ ಸರ್ಕಾರದ ವತಿಯಿಂದ ಮಾಡಿದಾರಲ್ಲ, ನಾವೆಲ್ಲರೂ ಅವರಿಗೆ. ಮಾಜಿ ಶಾಸಕ ಪಾಪರೆಡ್ಡಿ ಮಾತನಾಡಿ, ಶಾಸಕರು ಮತ್ತು ಸಂಸದರು ಅತ್ಯುತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದರು. ನಾನು ಶಾಸಕನಾಗಿದ್ದಲೂ ಕೂಡ ನಗರದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿಲ್ಲ. ನಗರದ ಪ್ರತಿಯೊಂದು ಬಡಾವಣೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕ ಶಿವರಾಜ್ ಪಾಟೀಲರು ಹೆಚ್ಚಿನ ಒತ್ತು ನೀಡಿದ್ದಾರೆ ಎಂದರು. ಬೇರೆಯವರಿಗೆ ಮಾರಾಟ ಆಗಬಾರದು, ಬಡವರು ಕೊಟ್ಟಂತ ವಿಚಾರ ಅಕ್ಕಿ ಬಡವರೇ ಮುಟ್ಟಲೇಬೇಕು ಅಂತ ಕೆಲಸ ಮಾಡುವಂತ ವ್ಯವಸ್ಥೆ ಆಗಬೇಕು. ನಮ್ಮ ಶಾಸಕರು, ನಮ್ಮ ಸಂಸದರು ಉತ್ತಮವಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಂಸದರಾದಂತಹ ರಾಜಾ ಅಮರೇಶ್ ನಾಯಕರವರು ಹಿಂದೆ 2 ಸಲ ಮಂತ್ರಿಗಳಾಗಿದ್ದರು. ಅವೆಲ್ಲವೂ ಈ ಭಾಗದಲ್ಲಿ ಏನೇನು ಕೆಲಸ ಆಗಬೇಕು, ಏನೇನು ಬೇಕು ಎಲ್ಲವನ್ನೂ ಮಾಡುವಂತ ಶಕ್ತಿ ನಮ್ಮ ರಾಜಾ ಅಮರೇಶ್ ನಾಯಕ್ ಅವರಿಗಿದೆ. ಅವರು ಒಳ್ಳೆ ವಿದ್ಯಾವಂತರು, BA LLB, ಒಳ್ಳೆ ನ್ಯಾಯವಾದಿಗಳು. ಎಲ್ಲವೂ ಗೊತ್ತಂತ ಒಬ್ಬ ವ್ಯಕ್ತಿಯನ್ನ ನಾವು ಬಿಜೆಪಿಯಿಂದ ಸೀಟ್ ಕೊಟ್ಟಾಗ ತಾವೆಲ್ಲರೂ ಉತ್ತಮ ರೀತಿಯಿಂದ ಮತ ಕೊಟ್ಟು ಅವರು ಆಶೆ ಕಳಿಸಿದ್ರಿ. ಉತ್ತಮ ಕೆಲಸಗಳು ಮಾಡುವಂತ ಒಬ್ಬ ವ್ಯಕ್ತಿ ಇವತ್ತು ನಾವು ನೋಡೇ ಇಲ್ಲ. MP ಆದವರು ಒಳ್ಳೆಯ ಮಂತ್ರಿಗಳು ಬಿಟ್ಟಾಗೋದು, ಮುಖ್ಯಮಂತ್ರಿ ಬಿಟ್ಟು ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಡ ಮಾಡೋದು ಎಲ್ಲವನ್ನ ನಮ್ಮ MP ಅವರು ಮಾಡ್ತಾ ಇದ್ದಾರೆ. ಆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ MP ಆಗಿ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದೇ ತರ ನಮ್ಮ ಶಿವರಾಜ್ ಪಾಟೀಲ್ ದಿನ ನೋಡ್ತೀರಿ, ಇಡೀ ರಾಯಚೂರು ನಗರದಲ್ಲಿ ಎಂದು ನಾನು MLA ಆಗಿದ್ದೆ, ನನಗೆ ಓಟ್ ಕೊಟ್ಟು ಶಾಸಕರ ಮಾಡಿದ್ದೀವಿ. ಇಂಥ ಅಭಿವೃದ್ಧಿ ಕೆಲಸ ಎಂದೂ ಆಗಲಿಲ್ಲ. 15 MLAಗಳು ಗೆದ್ದು ಹೋದ್ವಿ. 15 MLAಗಳು ಮಾಡಿದಂತ ಕೆಲಸನ ನಮ್ಮ ಶಿವರಾಜ್ ಪಾಟೀಲ್ ಅವರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲವೂ ಎಲ್ಲ ಕೆಲಸ ಸ್ಲಮ್ನಲ್ಲಿ ನಮ್ಮ ನಿರ್ವಹಣಾ ಹುದ್ದೆಯಲ್ಲಿ ನೋಡ್ರಿ, ಎಲ್ಲವೂ ರಸ್ತೆಗಳು, ನಮ್ಮ ಮನೆ ಮುಂದೆ ರಸ್ತೆಗಳೆಲ್ಲ, ಅಲ್ಲಿ ಬಡವರ ಮನೆ ಮುಂದೆ ಬಂದೆ ಉತ್ತಮ ರಸ್ತೆಗಳಿವೆ. ಅವೆಲ್ಲ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳಾದಂತ ಕುಡಿಯುವ ನೀರು, ಲೈಟು, ರೋಡು, ಕಾಲುವೆ ಎಲ್ಲವೂ ಕೊಡುವಂತ ವ್ಯವಸ್ಥೆ ನಮ್ಮ ಶಿವರಾಜ್ ಪಾಟೀಲ್ ಮಾಡ್ಕೊತ ಬಂದಿದ್ದಾರೆ. ಆ ಕಾರಣದಿಂದ ಇಬ್ಬರು ವ್ಯಕ್ತಿಗಳು, ಒಬ್ಬರು ಬಿಜೆಪಿ ಸಂಸದರು, ಬಿಜೆಪಿ MLA ಈ ರಾಯಚೂರು ನಗರದಲ್ಲಿ, ರಾಯಚೂರು ಕ್ಷೇತ್ರದಲ್ಲಿ ಇಬ್ಬರು ಬಿಜೆಪಿಯವರೇ. ಆ ಕಾರಣದಿಂದಲೇ ಉತ್ತಮವಾದಂತ ಕೆಲಸ ಆಗ್ತದೆ. MP ಅವರು ಬೇರೆ ಪಾರ್ಟಿಯವರು ಇದ್ರು, MLA ಅವರು ಬೇರೆ ಪಾರ್ಟಿ ಹೋದ್ರೆ ಕೆಲಸ ಆಗೋದಿಲ್ಲ. ಇಬ್ಬರು ನಮ್ಮ ಪಕ್ಷದವರಿದ್ದ ಕಾರಣ ಉತ್ತಮ ರೀತಿಯಿಂದ ಕೆಲಸ ಆಗ್ತದೆ. ಕೆಲಸ ಮಾಡುವಂತ ಕೆಲಸ ನಮ್ಮ MLA MP ಮಾಡ್ತಾ ಇದ್ದಾರೆ. ನೀವು ಯಾವುದೇ ಸುಳ್ಳು ಸುದ್ದಿಗಳಿಗೆ ಸುಳ್ಳು ಮಾತಾಡ್ತಾರೆ ಜನ, ಏನು ಆಗಿಲ್ಲ, ಅದಾಗಿಲ್ಲ, ಇದಾಗಲ್ಲ, ಪೇಪರ್ ನೋಡ್ತೀರಿ, ಎಲ್ಲವೂ ಸುಳ್ಳು. ಅವ್ರೇನು ಬರೀ ಮಾತಾಡುವಂತ ಜನ, ಕೆಲಸ ಮಾಡುವಂತ ಜನೇ ಅಲ್ಲೇ. ಕೆಲಸ ಮಾಡುವವನು ಏನು ಮಾತಾಡೋದಿಲ್ಲ, ಕೆಲಸ ಮಾಡಲಾರ್ದವನೇ ಬಹಳ ಮಾತಾಡೋದು. ಆ ಕಾರಣದಿಂದ ಉತ್ತಮ ರೀತಿಯಿಂದ ಮಾಡುವಂತ ನಮ್ಮ MLA, ಬಿಜೆಪಿ MLA, ಬಿಜೆಪಿಯ MP ಅವರು ಬರುವಂತ ದಿನಗಳಲ್ಲಿ
ನೀವು ಬಿಜೆಪಿಗೆ ಮದ್ದತು ಕೊಡಬೇಕು, ಬಿಜೆಪಿಗೆ ಓಟ್ ಹಾಕಬೇಕು. ನರೇಂದ್ರ ಮೋದಿ ಅವರು ಎಂತ ಉತ್ತಮವಾದಂತ ಕೆಲಸ ಮಾಡ್ತಿದ್ದಾರೆ. ನಮ್ಮ MP ಅವರು ಹೇಳಿದ್ರು, MLA ಅವರು ಹೇಳಿದ್ರು. ಆ ಕಾರಣದಿಂದ ಬರುವಂತ ದಿನಗಳಲ್ಲಿ ಇಷ್ಟು ಉತ್ತಮ ಕೆಲಸ ಮಾಡುವಂತ ನಮ್ಮ ಪಾರ್ಟಿಯ MP MLAಗಳು ಅವರಿಗೆ ನೀವು ಮತ ಹಾಕುವ ಮುಖಾಂತರ ಅವರು ಮತ್ತೆ ಒಂದು ಸತಿ ಪುನಃ ಮಾಡಬೇಕಂತ ಓಕೆ ಸರ್. ನೆಕ್ಸ್ಟ್ ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಯು ದೊಡ್ಡಮಲ್ಲೇಶಪ್ಪ, ನಗರಸಭೆ ಸದಸ್ಯ ಈ ಶಶಿರಾಜ್, ಮಹೇಂದರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಇಂದು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಇಂದು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಡೆಂಗು ಸೇರಿದಂತೆ ವೈರಲ್ ಜ್ವರ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ವಾರ್ಡ್ ವ್ಯವಸ್ಥೆ ಮಾಡಲಾಗಿದ್ದು ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಿದರು. ಡೆಂಗು ಜ್ವರದಿಂದ ಬಾಧಿತವಾಗಿರುವ ಮಕ್ಕಳಿಗೆ ಅಗತ್ಯ ಚಿಕಿತ್ಸಾ ವ್ಯವಸ್ಥೆಯನ್ನು ಮೇಲುಸ್ತುವಾರಿ ಮಾಡುವಂತೆ ಸೂಚಿಸಲಾಯಿತು. ಮಕ್ಕಳ ಆರೋಗ್ಯದ ಸಂಖ್ಯೆ ಹೆಚ್ಚಳವಾದಲ್ಲಿ ಮತ್ತಷ್ಟು ಹಾಸಿಗೆ ಚಿಕಿತ್ಸಾ ವ್ಯವಸ್ಥೆ ಮಾಡಲು ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಲಾಯಿತು. ಚಿಕಿತ್ಸೆ ಬೇಕಿರುವ ಔಷಧೋಪಚಾರಗಳ ಕುರಿತು ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ್ ಬೀರಾಪುರ್, ವೈದ್ಯರುಗಳು ಇದ್ದರು. ಈಗ ಜಾಹೀರಾತು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 82 828 81 472 83 563 81 472 28 4561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361
03528 97311 90928. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರಿಂದ ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ PUC ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ: ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ 9986453546 8660336100. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ: ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು. ಮೊಬೈಲ್ 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಾಮಾಜಿಕ ಅಭಿವೃದ್ಧಿಯ ಹಿಂದೆ ವ್ಯಕ್ತಿಯ ವಿಕಸನವಿದೆ. ಇದರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಜೆ ದಕ್ಕಿದೆ, ಆದರೆ ಅಭಿವೃದ್ಧಿಯಾಗುತ್ತಿಲ್ಲ. ನಾವು ಕೆಳಗಿನಿಂದ ಮೇಲೆ ಹೋಗಬೇಕೇ ಹೊರತು ಮೇಲಿನಿಂದ ಕೆಳಗೆ ಬರಬಾರದು ಎಂದು ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿ ಹರೀಶ್ ರಾಮಸ್ವಾಮಿ ಹೇಳಿದರು. ಸಾಮಾಜಿಕ ಅಭಿವೃದ್ಧಿಯ ಹಿಂದೆ ವ್ಯಕ್ತಿಯ ವಿಕಸನವಿದೆ. ಇದರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಜೆ ದಕ್ಕಿದೆ, ಆದರೆ ಅಭಿವೃದ್ಧಿಯಾಗುತ್ತಿಲ್ಲ. ನಾವು ಕೆಳಗಿನಿಂದ ಮೇಲೆ ಹೋಗಬೇಕೇ ಹೊರತು ಮೇಲಿನಿಂದ ಕೆಳಗೆ ಬರಬಾರದು ಎಂದು ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿ ಹರೀಶ್ ರಾಮಸ್ವಾಮಿ ಹೇಳಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ, ಪ್ರಥಮ ದರ್ಜೆ ಕಾಲೇಜು ಇತಿಹಾಸ ಹಾಗೂ ಸಮಾಜಶಾಸ್ತ್ರ ವಿಭಾಗಗಳ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಲ್ಯಾಣ ಕರ್ನಾಟಕದ ಇತಿಹಾಸ ಮತ್ತು ಸಾಮಾಜಿಕ ಬೆಳವಣಿಗೆ ಕುರಿತು ಒಂದು ದಿನದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ಇತಿಹಾಸ ಮತ್ತು ಸಾಮಾಜಿಕ ಬೆಳವಣಿಗೆ ಇಡುವ ಬದಲು ಸಾಮಾಜಿಕ ಅಭಿವೃದ್ಧಿ ಎಂದು ಮಾಡಬೇಕಿತ್ತು. ಸಾಮಾಜಿಕ ಬೆಳವಣಿಗೆ ಎಂದರೆ ಮೈಕ್ರೋ ವೇವೆಲ್ ನಲ್ಲಿರುತ್ತೇವೆ. ಸಾಮಾಜಿಕ ಅಭಿವೃದ್ಧಿ ಎಂದರೆ ಮ್ಯಾಕ್ರೋ ವೇವೆಲ್ ನಲ್ಲಿರುತ್ತೇವೆ. ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕಾದರೆ ಮೊದಲು ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶದ ಬಗ್ಗೆ ವಾತಾವರಣ ಶುಚಿತ್ವವಾಗಿಟ್ಟುಕೊಳ್ಳಬೇಕು ಎಂದರು. ಇತಿಹಾಸವನ್ನು ನೋಡಿದಾಗ ಚರಿತ್ರೆಯನ್ನು ವಿಶ್ಲೇಷಣೆ ಮಾಡಲು ಆಲೋಚನೆ ಬೇಕು. ಚರಿತ್ರೆಗೆ ಬಗ್ಗೆ ಮಾಹಿತಿ ಇರಬೇಕು. ಸಂಸ್ಕಾರ ಚಾರಿತ್ರಿಕವಾಗಿ ಬಂದಿತು. ಸಮಾಜದ ಬೆಳವಣಿಗೆ ಅಭಿವೃದ್ಧಿಯಾದಾಗ ಮಾತ್ರ ಅದಕ್ಕೆ ಯಶಸ್ಸು ಸಾಧ್ಯ. ಅನೇಕ ಇತಿಹಾಸದ ಭಾಗವನ್ನು ನೋಡಿದಾಗ ರಾಜನ ಆಳ್ವಿಕೆ ಯಾವ ಕೆಲಸ ಮಾಡಿದೆ, ಎಲ್ಲೆಲ್ಲಿ ಯುದ್ಧ ಮಾಡಿದ ಎನ್ನುವುದು ಕಾಣುತ್ತೇವೆ. ಇಲ್ಲಿ ಸಾಮಾಜಿಕ ಅಭಿವೃದ್ಧಿ ಹಿಂದೆ ವ್ಯಕ್ತಿ ವಿಕಸನವಿದೆ ಎಂದು ತಿಳಿಸಿದರು. ಅಭಿವೃದ್ಧಿ ಬಗ್ಗೆ ನೋಡಬೇಕಾದರೆ ಈ ಭಾಗಕ್ಕೆ 371 ಜೆ ನೀಡಿದೆ. ನಾವು ಯಾವುದನ್ನು ಅಭಿವೃದ್ಧಿ ಬಗ್ಗೆ ಅಳೆಯಬೇಕಾದರೆ ನಾವು ಕೆಳಗಿನಿಂದ ಮೇಲೆ ಹೋಗಬೇಕೇ ಹೊರತು ಮೇಲಿನಿಂದ ಕೆಳಗೆ ಬರಬಾರದು. ಇದು ನಮ್ಮಲ್ಲಿ ಎದ್ದು ಕಾಣುತ್ತಿದೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡುವುದನ್ನು ಬೆಳೆಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಹೇಳಿದರು. ಸಾಮಾಜಿಕ ಬೆಳವಣಿಗೆ ಫೆಸಿಲಿಟಿ ಇದೆ. ಸಾಮಾಜಿಕ ಅಭಿವೃದ್ಧಿ ಇಡಬೇಕಾಗಿದೆ. ಬೆಳವಣಿಗೆ ಅಂತ ಹೇಳಿದ್ರೆ ಮೈಕ್ರೋ ಲೆವೆಲ್ನಲ್ಲಿ ನಾವು ನೋಡಬೇಕಾಗ್ತದೆ. ಅಭಿವೃದ್ಧಿ ಅಂತ ಹೇಳಿದಾಗ ಅದನ್ನ ಮ್ಯಾಕ್ರೋ ಲೆವೆಲ್ ನೋಡಬೇಕಾಗ್ತದೆ. ಇದು ಹೇಳೋ ಕಾರಣ ನಮ್ಮ ಬೈಕಿಂಗ್ ಅಂತ ತಪ್ಪುಗಳಿವೆ. ಈ ಫಂಕ್ಷನ್ ಹಾಲ್ ಬರುವಾಗ ನೀವು ಮಾಡಿದಂಥ ಕೂಡ ವ್ಯವಸ್ಥೆ ಏನಿದೆ, ಇಂಥ ವ್ಯವಸ್ಥೆಗಳನ್ನು ನಾವು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಪ್ರಜಾಪ್ರಭುತ್ವವನ್ನು ಬಳಸಕ್ಕಾಗಿಲ್ಲ. ನಾವು ನಿಮ್ಮ ಎಡಭಾಗದಲ್ಲಿ ಕೊಳಕಿದೆ ಕಾಲೇಜಿನ ಸ್ವಲ್ಪ ಉತ್ತಮ ಸ್ವಚ್ಛತೆಯನ್ನು ನಾವು ಮಾಡಿಕೊಂಡ್ರೆ ಬಹುಶಃ ನಾವು ಅಭಿವೃದ್ಧಿ ಬಗ್ಗೆ ಬೆಳವಣಿಗೆ ಬಗ್ಗೆ ಮಾತಾಡಕ್ಕೆ ನಮಗೆ ಬೇಸಿಕ್ ಇನ್ನು ಚರಿತ್ರೆ ಬಗ್ಗೆ ಮಾತಾಡುವಾಗ ಒಂದು ಕಾಲದಲ್ಲಿ ಚರಿತ್ರೆ ಅಂತ ಹೇಳಿದ್ರೆ ಹಿಸ್ ಸ್ಟೋರಿ, ರಾಜನ ಕಥೆ, ರಾಜನ ಸುತ್ತಮುತ್ತಲಿದ್ದವರ ಕಥೆ ಅನ್ನುವಂಥ ಚಿಂತನೆಗಳನ್ನು ನಾವು ಬೆಳೆಸಿ ಹೋಗ್ತಾ ಇದ್ದೇವೆ. ಹಾಗಾಗಿ ಹಿಸ್ಟ್ರಿಯ ನೆರೇಟಿವ್ ಅಂತ ನಾವೇನು ಕರೀತೀವಿ, ನೆರೇಟಿವ್ ಸ್ಟೋರಿ ಟೈಪ್ ಇರುತ್ತೆ. ಎಕ್ಸಾಂಪಲ್ ಏನು ಕೇಳಿದ್ರೆ ವಿದ್ಯಾರ್ಥಿಗಳು ಬೇಜಾರಾಗ್ತಾ ಇದ್ದು ಇಸ್ವಿಗಳನ್ನು ನೆನೆಸ್ಕೋಬೇಕು. ಯಾರಪ್ಪ ಇಸ್ವಿ ನೆನೆಸ್ಕೋತಾರೆ, ನಮ್ಗೆ ಯಾಕೆ ಬೇಕು, ಅವನ ಆ ಕಾಲದಲ್ಲಿ ಏನು ಕೇಳಿದ್ರೆ ನಮ್ಗೆ ಏನಾಗಬೇಕು. ಇಡೀ ಸೋಷಿಯಲ್ ಸೈನ್ಸ್ ಈ ಸಮಸ್ಯೆ ಇದೆ. ಸೋಷಿಯಲ್ ಸೈನ್ಸ್ ಪಾಠ ಮಾಡಿ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಸೋಷಿಯಲ್ ಸೈನ್ಸ್ ಯಾವ ಪಾಠ ಮಾಡಿ ಪಾಠ ಮಾಡ್ತಾ ಇದ್ದೆಲ್ಲ ಈ ರೀತಿ ಕಥೆ ರೀತಿ ಅಥವಾ ಸಾಧ್ಯ ಭಾಷೆ. ಹಾಗಾಗಿ ಸೋಷಿಯಲ್ ಸೈನ್ಸ್ ನ ಬೆಳೆಸಲಿಕ್ಕೆ ನಮಗೆ ಆಗಲಿಲ್ಲ. ಇವತ್ತು ಅದೇ ಹಿಸ್ಟರಿ ಪೋಸ್ಟ್ ಕಲೋನಿಯಲ್ ಥಿಂಕಿಂಗ್ ಅಂತ ಹಿಡಿದು ಗ್ರಾಮ್ಸ್ಕಿ ಬರತಕ್ಕಂಥ ಹೆಜಮೋನಿ ಅಂತ ಹಿಡಿದು ಕೆಹೋನಿಂದ ಅಥವಾ ಗಿಲ್ಪಿನಿಂದ ಸಾಕಷ್ಟು ರೀತಿಯ ವಾಯ್ಸ್ ರೈಟಿಂಗ್ಸ್ ಎಲ್ಲ ನೀವು ಓದ್ತಾ ಹೋದರೆ ಇಡೀ ಚರಿತ್ರೆಯಿಂದ ವಿಶ್ಲೇಷಣೆ ಮಾಡುವಂತಹ ಒಂದು ವಿಭಿನ್ನವಾದ ಆಲೋಚನೆಗಳನ್ನು ನಮಗೆ ಕೊಡಬಹುದು. ಯಾಕೆ ಮಾತನಾಡ್ತಾ ಇದ್ದಿಲ್ಲ? ಚರಿತ್ರೆ ಇಸ್ ಮೈ ಐಡೆಂಟಿಟಿ. ಹೂ ಐ ಆಮ್ is because of what I have.
ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಮಲ್ಲನಗೌಡ ಆರ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯ ಶರಣಬಸವ ಪಾಟೀಲ್ ಜೋಳದಡಗಿ, ರಾಸಾಯನಿಕ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಿ ಪುಷ್ಪಾವತಿ, ಜಿಎಲ್ ಈರಣ್ಣ, ನಿವೃತ್ತ ಇತಿಹಾಸ ಮುಖ್ಯಸ್ಥ ಬಿಸಿ ಮಹಾಬಲೇಶ್ವರ, ಡಾಕ್ಟರ್ ಯಂಕಣ್ಣ ಸೇರಿದಂತೆ ಅನೇಕರು ಭಾಗವಹಿಸಿದರು. ಎನ್ಎಸ್ ಬೋಸರಾಜ್ ಫೌಂಡೇಶನ್ನಿಂದ ನಗರದಲ್ಲಿ ಡೆಂಗು ಹಾಗೂ ಇತರೆ ಸಾಂಕ್ರಾಮಿಕ ರೋಗಗಳ ಜಾಗೃತಿ ವಾಹನಕ್ಕೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ ಚಾಲನೆ ನೀಡಿದರು. ಎನ್ಎಸ್ ಬೋಸರಾಜ್ ಫೌಂಡೇಶನ್ನಿಂದ ನಗರದಲ್ಲಿ ಡೆಂಗು ಹಾಗೂ ಇತರೆ ಸಾಂಕ್ರಾಮಿಕ ರೋಗಗಳ ಜಾಗೃತಿ ವಾಹನಕ್ಕೆ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ ಚಾಲನೆ ನೀಡಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಾಗೃತಿ ವಾಹನಗಳಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಲಾಯಿತು. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನಗರದಲ್ಲಿ ಹೆಚ್ಚುತ್ತಿರುವ ಡೆಂಗು ಹಾಗೂ ವೈರಲ್ ಜ್ವರದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ಆಸ್ಪತ್ರೆಗಳಲ್ಲಿ ರೋಗಿಗಳು ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದ ಜನತೆಯ ಸ್ವಚ್ಛತೆ, ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಎಚ್ಚರಿಕೆ ವಹಿಸುವಂತೆ ಅವಶ್ಯಕತೆ ಇದೆ. ಸಾಮಾಜಿಕ ಹೊಣೆಗಾರಿಕೆಯನ್ನು ನಿರ್ವಹಿಸುತ್ತಾ ಬಂದಿರುವ ಎನ್ಎಸ್ ಬೋಸರಾಜ್ ಫೌಂಡೇಶನ್ನಿಂದ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿರುವುದು ಸ್ವಾಗತಾರ್ಹ ಕ್ರಮವಾಗಿದೆ. ಸಾರ್ವಜನಿಕರು ಜಾಗೃತಿಯನ್ನು ಪಡೆದು ಎಚ್ಚರಿಕೆಯಿಂದ ಇರಲು ಮನವಿ ಮಾಡಿದರು. ನಗರಸಭೆ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಬಿ ರಮೇಶ್, ದರೂರ್ ಬಸವರಾಜ್, ಕೇಶಾಂತಪ್ಪ, ಜಿಂದಪ್ಪ, ಅಬ್ದುಲ್ ಕರೀಂ, ರುದ್ರಪ್ಪ ಅಂಗಡಿ, ಅರುಣ್ ದೂತ್ರಬಂಡಿ, ಗುಡ್ಸಿಟ್ಟಿಮರೆಡ್ಡಿ ಸೇರಿದಂತೆ ವಿವಿಧ ಘಟಕಗಳ ಪದಾಧಿಕಾರಿಗಳು, ಮುಖಂಡರುಗಳು ಭಾಗವಹಿಸಿದರು. ಜನಸಂಘದ ಸಂಸ್ಥಾಪಕ ದೀನ್ ದಯಾಳ್ ಉಪಾಧ್ಯಾಯ ಜಯಂತಿ ಅಂಗವಾಗಿ ನಗರದ ವಾರ್ಡ್ ನಂಬರ್ 18ರಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದ ಬಳಿ ಗ್ರೀನ್ ರಾಯಚೂರು ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜನಸಂಘದ ಸಂಸ್ಥಾಪಕ ದೀನ್ ದಯಾಳ್ ಉಪಾಧ್ಯಾಯ ಜಯಂತಿ ಅಂಗವಾಗಿ ನಗರದ ವಾರ್ಡ್ ನಂಬರ್ 18ರಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದ ಬಳಿ ಗ್ರೀನ್ ರಾಯಚೂರು ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಸದ ರಾಜಾ ಅಮರೇಶ್ವರ್ ನಾಯಕರು ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗಿಡಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು. प्रीत्यर्थ श्रीमन्मः पंचलिंगेश्वर महास्वामी दिव्य सन्निधानेन श्री गुरु षटस्थल ब्रह्मे अभिनव राचोटि वीर शिवाचार्य महास्वामी अनुग्रह पूर्वक राचोटि वीर शिवाचार्य महास्वामी अनुग्रह पूर्वक सर्वे जनसिकिनः सन्त प्रीत्यर्थ परिहार परिसर संरक्षणार्थ सस्य पूजां करिष्ये इति शिव संकल्पः। कर्पूरगवरं करुणावतारं संसारपारं बलवीन्द्रहारं सदा वसन्तं हृदयारविन्दे भवं भवानी। ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜ್ಯರ ಸಮ್ಮುಖದಲ್ಲಿ ಮತ್ತು ನಗರ ಜನಪ್ರಿಯ ಶಾಸಕರಾದ ಪಾಟೀಲರು, ಹಿರಿಯರು ಕರೆದ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಕ್ಕಂಥದ್ದು. ಈಗ ಹಲವಾರು ದಿನಗಳಿಂದ ಯಾವುದೇ ವಿಶೇಷ ಸಂದರ್ಭಗಳಿರಲಿ ನಗರದಲ್ಲಿ ವೃಕ್ಷೋತ್ಸವ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಳ್ತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ದೀರಿ. ಇವತ್ತು ಜಗತ್ತಿನಲ್ಲಿ ಪರಿಸರ ಏನು ಕಲುಷಿತಗೊಂಡಿದೆ ಅದು ಶುದ್ಧ ಆಗಬೇಕು. ಮಾನವ ಜೀವಿರಲಿ, ಹಲವಾರು ಜೀವಿಗಳಿಗೆ ಏನು ಈ ಒಂದು ವಾಯು ಆಕ್ಸಿಜನ್ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹೆಚ್ಚಿನ ಪರಿಸರವನ್ನು ಬೆಳೆಸ್ತಕ್ಕಂಥದ್ದು ಎಲ್ಲರ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಜನ್ಮದಿನ, ಅದೇ ರೀತಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಏನು ಜನ್ಮದಿನ ಸೇವಾ ಸಮರ್ಪಣೆ ಅಂಗವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವೆಲ್ಲವೂ ನಾಡಿನ, ಜಗತ್ತಿನ ಒಂದು ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ.
ಈ ಒಂದು ಪರಿಸರ ನಮ್ಮನ್ನು ಕಾಪಾಡ್ತದೆ. ಅದೇ ರೀತಿ ನಾವು ಆ ಗಿಡಗಳನ್ನು ನೆಟ್ಟು ಅವುಗಳನ್ನು ಬೆಳೆಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಜನ್ಮದಿನ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನದ ಅಂಗವಾಗಿ ಇವತ್ತು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಶರಣರ ನೇತೃತ್ವದಲ್ಲಿ ಇವತ್ತು ಪಂಚವಟಿ ಗಿಡಗಳು ನೆಡುವ ಮೂಲಕ ಒಂದು ಪರಿಸರಕ್ಕೆ ಒಂದು ಉಪಯೋಗವಾಗುವಂಥ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಬಹುಶಃ ನಮ್ಮ ಗ್ರೀನ್ ರಾಯಚೂರು ಸಂಸ್ಥೆ ರಾಯಚೂರಿನಲ್ಲಿ ಇಂಥ ಒಂದು 100 ಜಾಗದಲ್ಲಿ ಬಹುಶಃ ಪಂಚವಟಿ ಗಿಡಗಳನ್ನು ಹಾಕುವ ಮೂಲಕ ರಾಯಚೂರಿನ ಪರಿಸರ ಉತ್ತಮವಾಗಿರಬೇಕು, ಶುದ್ಧವಾಗಿರಬೇಕು ಅನ್ನುವ ಏನು ಧ್ಯೇಯ ಮಾಡಿದ್ದಾರೆ. ಬಹುಶಃ ಇನ್ನೊಂದು 3-4 ವರ್ಷದಲ್ಲಿ ಆ ಧ್ಯೇಯ ಈಡೇರಿ ನಮ್ಮ ರಾಯಚೂರಿನ ಸಮಸ್ತ ಜನರಿಗೆ ಒಂದು ಉಸಿರಾಡಲಿಕ್ಕೆ ಒಂದು ಒಳ್ಳೆಯ ಆಮ್ಲಜನಕ ಒದಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಈ ಒಂದು ಸಮಯದಲ್ಲಿ ಮತ್ತು ಹಿರಿಯರ ಒಂದು ಜನ್ಮದಿನದ ಅಂಗವಾಗಿ ಅವರಿಗೆಲ್ಲ ರೀತಿಯ ಸಹಾಯ ಸಹಕಾರ ಐಶ್ವರ್ಯ ಮತ್ತು ಎಲ್ಲ ಆಶೀರ್ವಾದ ಕೊಡಲಿ ಅಂತ ಹೇಳಿ ನಾವು ಶ್ರೀಗಳ ಸಮ್ಮುಖದಲ್ಲಿ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಆದಂಥ ಅಮರೇಶ್ ನಾಯಕ್ ಸಾಹೇಬರು ಮತ್ತು ಈ ಭಾಗದ ನಗರಸಭೆ ಸದಸ್ಯರಂತ ಕಡಗಲ ಆಂಜನೇಯಣ್ಣವರು ಮತ್ತು ಈ ಭಾಗದ ಎಲ್ಲ ಹಿರಿಯರು ಶಂಕರಪ್ಪಣ್ಣವರು, ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಪಂಚಾಕ್ಷರ ತಾತವರು ಮತ್ತು ಪಂಚಲಿಂಗೇಶ್ವರ ದೇವಸ್ಥಾನ ಸಮಿತಿಯವರು ಎಲ್ಲ ನಮ್ಮ ಅಕ್ಕನವರು ಮರಿ ತಾತನವರು ಎಲ್ಲರೂ ಬಂದಿದ್ದಾರೆ. ಬಹುಶಃ ಇಂಥ ಕಾರ್ಯಕ್ರಮಗಳು ಎಲ್ಲ ವಾರ್ಡ್ನಲ್ಲಿ ಬಹುಶಃ ಒಂದು 2-3 ಜಾಗದಲ್ಲಿ ಗುಡಿಯ ಪಕ್ಕದಲ್ಲಿ ಮಾಡಿದರೆ ಜನರಿಗೆ ಪ್ರೋತ್ಸಾಹ ಮತ್ತು ಆರೋಗ್ಯನೂ ಅಭಿವೃದ್ಧಿ ಆಗ್ತದ, ಉದ್ಧಾರ ಆಗ್ತದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಪರಿಸರ, ಸಮಾಜ, ಧರ್ಮ, ದೇಶಕ್ಕಾಗಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವರು ಒಬ್ಬರು ಎಂದರು. ದೀನ್ ದಯಾಳ್ ಉಪಾಧ್ಯಾಯರ ಜೀವನ ಮತ್ತು ಸಾಧನೆ ಕುರಿತು ವಿವರಿಸಿದರು. ಬಹಳ ಮಹತ್ವವಾಗಿರ್ತಕ್ಕಂಥ ದಿವಸ, ಜಗತ್ತಿಗೆ ಮಹತ್ವವಾಗಿರ್ತಕ್ಕಂಥದ್ದು ಪರಿಸರ ದಿನ. ಆ ಪರಿಸರ ದಿನ ಅಂಗವಾಗಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನವನ್ನು ಆ ಒಂದು ಪರಿಸರ ಪ್ರೇಮಿಗಳಿಗೆ ಹೊಂದಿಕೊಂಡು ಇಡೀ ದೇಶದಲ್ಲಿ ಇವತ್ತು ವಾರ್ಡ್ನಲ್ಲಿ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಈ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಬಂಧುಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಇದು ಒಂದು ಪರಿಸರ ನಿಮಿತ್ತ ಆದ್ರೂ ಒಬ್ಬ ವ್ಯಕ್ತಿ ಇಡೀ ತನ್ನ ಜೀವನವನ್ನೇ ಪರಿಸರ, ಸಮಾಜ, ಧರ್ಮ, ದೇಶ ಎಲ್ಲಕ್ಕೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ ಆ ಮಹಾನ್ ಪುರುಷ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ಅವರು ಉತ್ತರ ಪ್ರದೇಶನವರು ಆದ್ರೂ ಜನಿಸಿದ್ದು ರಾಜಸ್ಥಾನದಲ್ಲಿ, ಅವರ ತವರು ಮನೆಯಲ್ಲಿ. ಅವರ ತಾಯಿ ರಾಮ್ ಪ್ರಿಯ ಅವರು, ತಂದೆ ಭಗವತಿ ಪ್ರಸಾದ್ ಅವರು ಹುಟ್ಟು ಬೆಳೆದಿರ್ತಕ್ಕಂಥ ಸಂದರ್ಭದೊಳಗೆ ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊತಾರೆ. ಅವರ ಅಣ್ಣ ತಮ್ಮಂದರೆಲ್ಲರೂ ಹೋಗ್ತಾರೆ. ಕೊನೆಗೊಬ್ಬ ತಮ್ಮನ್ನು ಸೇವೆ ಮಾಡ್ತಾ ಅವನು ತಿಳ್ಕೊತಾನ. ಒಬ್ಬನೇ ಒಬ್ಬ ವ್ಯಕ್ತಿಯಾಗಿ ಸೋದರ ಮಾವನ ಹತ್ರ ಬೆಳೆದು ಬಂದಿರತಕ್ಕಂಥ ವ್ಯಕ್ತಿ, ವಿದ್ಯಾಭ್ಯಾಸವನ್ನು ಮಾಡಿ ಅಗಾಧವಾದ ಪಾಂಡಿತ್ಯವನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು. ಅವರ ಸಣ್ಣ ವಯಸ್ಸಿನಲ್ಲಿ ಏನೂ ಇರಲಾರ್ದೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಸ್ಕಾಲರ್ಶಿಪ್ಪನ್ನು ಕೊಂತ ಆಗಿನ ಮಹಾರಾಜರ ಹತ್ರ ಮತ್ತು ಅಲ್ಲಿರ್ತಕ್ಕಂಥ ದೇಸಾಯರ ಹತ್ರ ಸ್ಕಾಲರ್ಶಿಪ್ಪನ್ನು ತಗೊಂಡು ತನ್ನ ಜೀವನವನ್ನು ಸಾಗಿಸ್ತಕ್ಕಂಥ ವ್ಯಕ್ತಿ. ಕೊನೆಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಪ್ರಚಾರಕರಾಗಿ ಉತ್ತರ ಪ್ರದೇಶದಲ್ಲಿ ಸೇವೆ ಮಾಡುವಾಗ ಅವರೆಷ್ಟು ಸಿಂಪ್ಲಿಸಿಟಿ ಇರ್ತಾರೆ ಅಂದರೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ಮುಖಂಡರುಗಳಾದ ಕಡಗೋಳು ಆಂಜನೇಯ, ರವೀಂದ್ರ ಜಾಲ್ದಾರ್, ಗ್ರೀನ್ ರಾಯಚೂರು ರಾಜೇಂದ್ರ ಶಿವಾಳೆ, ರಾಮಚಂದ್ರ ಕಡಗೋಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿ ರೂಪಿಸಿಕೊಳ್ಳಬೇಕಾದರೆ ಗುರುಗಳನ್ನು ದೇವರ ರೂಪದಲ್ಲಿ ಕಾಣಬೇಕೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವೃಷಭೇಂದ್ರಯ್ಯ ಸ್ವಾಮಿ ಅವರು ತಿಳಿಸಿದರು. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿ ರೂಪಿಸಿಕೊಳ್ಳಬೇಕಾದರೆ ಗುರುಗಳನ್ನು ದೇವರ ರೂಪದಲ್ಲಿ ಕಾಣಬೇಕೆಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವೃಷಭೇಂದ್ರಯ್ಯ ಸ್ವಾಮಿ ಅವರು ತಿಳಿಸಿದರು. ಅವರು ಇಂದು ನಗರದ ಪೊಲೀಸ್ ಕಾಲೋನಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ಶಿಕ್ಷಕರ ಪ್ರಶಸ್ತಿ ಪುರಸ್ಕೃತರಿಗೆ ಆಯೋಜಿಸಿದ ಸನ್ಮಾನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಮಕ್ಕಳು ಶಿಕ್ಷಕರು ಹೇಳುವ ಪಾಠ ಪ್ರವಚನಗಳನ್ನು ಶಿಸ್ತುಬದ್ಧವಾಗಿ ಆಲಿಸಬೇಕು. ಶಾಲೆಯಲ್ಲಿ ಶಿಸ್ತು ಸಂಯಮ ಇದ್ದಾಗ ಮಾತ್ರ ಶಿಕ್ಷಣ ಪಡೆಯಲು ಸಾಧ್ಯವಾಗಲಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇಲ್ಲಿನ ಶಾಲೆಯ 2 ಶಿಕ್ಷಕರಿಗೆ ಉತ್ತಮ ಪ್ರಶಸ್ತಿ ಲಭಿಸಿರುವುದು ಶ್ಲಾಘನೀಯ ಎಂದರು. ಶಾಲೆಯ ಶಿಕ್ಷಕರು ಬಡ್ತಿ ಹೊಂದಿರುವುದಕ್ಕೆ ಅಭಿನಂದನೆಗಳು. ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ರಾಜ್ಯ ಮತ್ತು ದೇಶದಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ. ಮಕ್ಕಳು ಸಮಯ ವ್ಯರ್ಥ ಮಾಡದೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ ಎಂದರು. ಶಶಿರೇಖಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಷಾಬಾಯಿ ಸ್ವಾಗತಿಸಿದರು. ಇಂದಿರಾ ನಿರೂಪಿಸಿದರು. ಈ ಸಂದರ್ಭದಲ್ಲಿ ರಾಮಚಂದ್ರಪ್ಪ, ಪ್ರಭಾನಂದ್, ಕೃಷ್ಣ, ಹನುಮಂತಪ್ಪ, ಕೃಷ್ಣಪ್ಪ, ವೆಂಕೋಬ, ಶಾರದಾ, ಕೋಮಲಾ, ಡಿ ಆಂಜನೇಯ, ಸೈಯದ್ ಇಸ್ಮಾಯಿಲ್, ಕಮಲ್ ಸಂಪತ್, ಎಂಕಪ್ಪ, ಛಾಯಾ ಇತರರಿದ್ದರು. ನಗರದ ಬಿಜೆಪಿ ಕಚೇರಿಯಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಜಯಂತಿಯನ್ನು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮತ್ತು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಗರದ ಬಿಜೆಪಿ ಕಚೇರಿಯಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಜಯಂತಿಯನ್ನು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮತ್ತು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮಾತನಾಡಿ, ದೀನ್ ದಯಾಳ್ ಉಪಾಧ್ಯಾಯರು ಸ್ವಾತಂತ್ರ್ಯ ಹೋರಾಟದಿಂದ ತೊಡಗಿಸಿಕೊಂಡು ಜನಸಂಘ ಸ್ಥಾಪಿಸುವ ಮೂಲಕ ಭಾರತೀಯ ಜನತಾ ಪಕ್ಷ ಗಟ್ಟಿಗೊಳ್ಳಲು ಕಾರಣರಾಗಿದ್ದಾರೆ. ಅವರ ಆದರ್ಶ ಯುವಕರಿಗೆ ಸ್ಫೂರ್ತಿಯಾಗಿವೆ ಎಂದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ದೀನ್ ದಯಾಳ್ ಉಪಾಧ್ಯಾಯರು ಸಂಘಟನಾ ಚತುರತೆ, ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಂಡು ಜೀವನ ಪೂರ್ತಿ ದೇಶಕ್ಕಾಗಿ ಶ್ರಮಿಸಿದವರು. ಅವರ ಆದರ್ಶಗಳು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಜನಸಂಘ ಸ್ಥಾಪಿಸುವ ಮೂಲಕ ದೇಶದಲ್ಲಿ ದೇಶಭಕ್ತಿ, ರಾಷ್ಟ್ರೀಯತೆಯನ್ನು ಪ್ರೇರೇಪಿಸಲು ಕಾರಣವಾದವರು. ಅವರು ನಡೆಸಿದ ಹೋರಾಟ ಅಭಿನಂದಿಸಿದ್ದಂತೆ ನಂಬಿದ ಸಿದ್ಧಾಂತಗಳಿಗೆ ಬದ್ಧವಾಗಿರುವುದು ಮಾದರಿಯಾಗಿದೆ ಎಂದರು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ನಾವು ಪ್ರತಿ ಕಾರ್ಯಕ್ರಮದೊಳಗೆ ಅವರನ್ನು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರನ್ನು ಭಾರತ ಮಾತೆಯನ್ನು ಪೂಜೆ ಮಾಡ್ತಾನೆ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತೀವಿ. ಅದಕ್ಕೆ ಕೆಲವರು ಫೌಂಡರು ಅಂತಾರ, ಕೆಲವರು ಬುನಾದಿ ಅಂತಾರ, ಕೆಲವರು ನಮ್ಮನ್ನು ಹುಟ್ಟಿಸಿದವರು ಅಂತಾರ. ಅದೆಲ್ಲ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಹೇಳ್ಬೋದು. ಆದರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವರ ಹುಟ್ಟು ಬಗ್ಗೆ ಒಂದು ಸ್ವಲ್ಪ ಹೇಳಿ ಪಕ್ಷದ ಬಗ್ಗೆ ಬರ್ತೀನಿ. ಅವರು ಸ್ವತಃ ಉತ್ತರ ಪ್ರದೇಶನವರು ಆದರೆ ಅವರ ತಾಯಿ ರಾಜಸ್ಥಾನ. ಅಲ್ಲಿ ತವರು ಮನೆಗೆ ಹೋಗಿ ಅವ್ರದ್ದು ಜನನ ಆಗ್ತದೆ. ಅಲ್ಲಿ ಅವ್ರದ್ದು ತಾಯಿ ಡೆಲಿವರಿ ಆದರೆ ರಾಜಸ್ಥಾನ ಒಳಗೆ ಹುಡ್ತಾರೆ ಇವರು. 1916 25ನೇ ಸೆಪ್ಟೆಂಬರ್ಗೆ ಅವರು ಹುಟ್ಟಿರ್ತಕ್ಕಂಥ ದಿನ. ಅದೇ ದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತೇವೆ. ರಾಮ್ ಪ್ಯಾರಿ ತಾಯಿ ಹೆಸರು, ಭಗವತಿ ಪ್ರಸಾದ್ ತಂದೆ ಹೆಸರು. ಅವರಿಬ್ಬರು ಬಹಳ ಸಾಂಪ್ರದಾಯ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥವರು. ಅವರ ಕುಟುಂಬದಲ್ಲ ಇವರಿಗೆ 7 ಮಂದಿ ಅಣ್ಣತಮ್ಮರು. ಎಲ್ಲರೂ ಸತ್ತು ಹೋಗ್ತಾರೆ. ಈತನೊಬ್ಬತನೇ ಕೊನೆಗೆ ಉಳಿದಿದ್ದು. ಒಬ್ಬ ತಮ್ಮನ ಬಗ್ಗೆ ಅಂದ್ರೆ ಭಯಂಕರ ಸೇವೆ ಮಾಡ್ತಾನ. ಓದುವಾಗನು ಬಿಟ್ಟು ಪರೀಕ್ಷೆ ಸಮಯದೊಳಗೂ ಅವನು ಸೇವೆ ಆರೈಕೆ ಮಾಡ್ಕೊಂತ ಪರೀಕ್ಷೆ ಕಟ್ತಾನ ಆಯ್ತ ದೀನ್ ದಯಾಳ್. ಹೀಗಾಗಿ ಅತ್ಯಂತ ಬಡತನದಿಂದ ಬೆಳೆದು ಬಂದಿರತಕ್ಕಂಥ ವ್ಯಕ್ತಿ. ಸೋದರ ಮಾವನ ಮನೆಗೆ ಹೋಗಿ ಅಲ್ಲೇ ರಾಜಸ್ಥಾನದಲ್ಲಿ ರಾಧಾಕೃಷ್ಣ ಅಂತೇಳಿ ಅವರ ಮನೆಯೊಳಗೆ ಬೆಳೆದಿರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಅವರ ಸಣ್ಣ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಪ್ರಾರಂಭದಿಂದನೇ ಅವರಿಗೆ ಏನೋ ಒಂದು ಜನರ ಬಗ್ಗೆ ಕಳಕಳಿ, ಇನ್ನೊಬ್ಬರು ಕಷ್ಟದಲ್ಲಿದ್ದರೆ ಅವರಿಗೆ ಸಹಿಸೋದಾಗೋದಿಲ್ಲ. ಡಾಕ್ಟರ್ ಮೊಬೈಲ್ ಆಮೇಲೆ ಮಾಡೋದು, ಇಂಥ ಒಂದು ಕಳಕಳಿಯ
ದೀನ ದಲಿತರ ಬಗ್ಗೆ ಅತ್ಯಂತ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಯನ್ನು ಅವ್ರಿಗೆ ಮೊದಲೇ ಅವರ ತಾತ ಗ್ರಹಣ ಮಾಡಿ ಅವ್ರಿಗೆ ಆ ಹೆಸರು ಇಟ್ಟಿರ್ತಾರೆ. ಇವ ಹುಟ್ಟಿದ ಮೇಲೆ ಆ ಜಾತಕ ನೋಡಿ ಆತ ಹೇಳ್ತಾರ ಅವ್ರ ತಾತ, ಇಂತಹ ವ್ಯಕ್ತಿತ್ವವನ್ನು ಇಡೀ ದೇಶ ಅಲ್ಲ ಜಗತ್ತು ಕೊಂಡಾಡ್ತಕ್ಕಂಥ ವ್ಯಕ್ತಿ ಆಗ್ತಾನ. ಆ ಬಡತನದಲ್ಲಿ ಊರಿಲ್ಲ, ನೀರಿಲ್ಲ, ಏನು ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಇಷ್ಟೊಟ್ಟು ಯಾಕೆ ಆಗ್ತದ ಅಂತ ಗಾಬರಿ ಆಗಿರ್ತಾರೆ. ಆದ್ರೆ ಆತನ ನಾಮಕರಣ ಮಾಡುವಾಗ ಅವರ ತಾತ ದೀನ ದಯಾಳ್ ಅಂತ ಹೆಸರಿಡ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಪಾಪರೆಡ್ಡಿ, ರಾಜ್ಕುಮಾರ್, ನಗರ ಬಿಜೆಪಿ ಅಧ್ಯಕ್ಷ ಗೋವಿಂದ್, ರವೀಂದರ್ ಜಾಲ್ದಾರ್, ಕಡಗೋಳು ಆಂಜನೇಯ, ಚಂದ್ರಶೇಖರ್, ಟಿ ಮಲ್ಲೇಶ್, ಮಹೇಂದರ್ ರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಜನಸಂಘ ಸಂಸ್ಥಾಪಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ನಗರದ ವಾರ್ಡ್ ನಂಬರ್ 30ರಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಕಾರ್ಮಿಕರಿಗೆ 5 ಕೆಜಿ ಅಕ್ಕಿ ವಿತರಣೆ ಕಾರ್ಯಕ್ರಮ ನಡೆಯಿತು. ಜನಸಂಘ ಸಂಸ್ಥಾಪಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ನಗರದ ವಾರ್ಡ್ ನಂಬರ್ 30ರಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಕಾರ್ಮಿಕರಿಗೆ 5 ಕೆಜಿ ಅಕ್ಕಿ ವಿತರಣೆ ಕಾರ್ಯಕ್ರಮ ನಡೆಯಿತು. ಸಂಸದ ರಾಜಾ ಅಮರೇಶ್ವರ್ ನಾಯಕರು ಅಕ್ಕಿ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿ, ಬಡ ಜನರ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳು ಹಲವಾರು ಜನಪರ ಯೋಜನೆ ಜಾರಿಗೊಳಿಸಿದ್ದಾರೆ. ಕಡುಬಡವರಿಗೆ ಯೋಜನೆಯ ತಲುಪಿಸಬೇಕಾಗಿದೆ ಎಂದರು. ಪ್ರಪಂಚದಾದ್ಯಂತ ಕೋವಿಡ್ ಬಂದು ಜನರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಕೋವಿಡ್ ಮಹಾಮಾರಿಯಿಂದ ಅನೇಕ ರಾಷ್ಟ್ರಗಳಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಅನೇಕ ಜನರು ಸಾವನ್ನಪ್ಪಿದ್ದನ್ನು ನಾವು ಕಾಣ್ತೇವೆ. ಆ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿ ಬಹಳಷ್ಟು ದುಡಿತಕ್ಕಂಥ ಜನರಿಗೆ ತೊಂದರೆ ಆಯಿತು. ಇಂಥ ದೊಡ್ಡ ದೇಶದಲ್ಲಿ ಸುಮಾರು 130 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಜನರಿಗೆ ತೊಂದರೆ ಆಗಬಾರ್ದು, ಅವರಿಗೆ ಆಹಾರ ಧಾನ್ಯದ ಕೊರತೆ ಆಗಬಾರ್ದು, ಅವ್ರು ಊಟ ಮಾಡೋದಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನು BPL ಕಾರ್ಡ್, APL ಕಾರ್ಡ್, ಅಂತ್ಯೋದಯ ಅವೆಲ್ಲ ಇದ್ದಾವ, ಅವೆಲ್ಲವೂ ಸತತವಾಗಿ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಅದ್ರ ಜೊತೆಗೆ ಅಡಿಷನಲ್ ಆಗಿ ದೀಪಾವಳಿವರೆಗೂ ಪ್ರತಿಯೊಬ್ಬರಿಗೂ 5 ಕೆಜಿ ಉಚಿತವಾಗಿ ಅಕ್ಕಿ ಕೊಡ್ತಕ್ಕಂಥ ಯೋಜನೆ ಇದಾಗಿದೆ. ಅದಕ್ಕೋಸ್ಕರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಂತ ಇದು ಕೊಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ತಗೊಂಡು ಹೋಗಕ್ಕೆ ಅನುಕೂಲ ಆಗಲಿ ಅಂತೇಳಿ ಯಾರನ್ನ ಡೋನರ್ಸ್ ಹಿಡಿದು ಚೀಲಗಳನ್ನ ಸಹ ಅದು ಮಾಡ್ಯಾರ. ಡೋನರ್ಸ್ಗಳಿಂದ ಚೀಲಗಳು ಮಾಡಿ ಅದ್ರ ಮುಖಾಂತರ ಕೊಡ್ತಕ್ಕಂಥ ಇದು ಎಲ್ಲ ಕಡೆ ಜನರಿಗೆ, ಬಡ ಜನರಿಗೆ ಕೊಡ್ತಕ್ಕಂಥ ಯೋಜನೆ ಇದಾಗಿದೆ. ನಾವು ಸಾಕಷ್ಟು ಕಡೆ ಬೇರೆ ಕಡೆ ಹೋದಾಗ, ಯಾಕಂದರೆ ಸಾಕಷ್ಟು ಯೋಜನೆಗಳಲ್ಲಿ ಅಕ್ಕಿ ಕೊಡ್ತಾರೆ, ಅದ್ರ ಜೊತೆಗೆ ಇದು ಕೊಡ್ತೀವಿ ಅಂತಂದು ಕೆಲವು ಕಡೆ ಅಂತಿರ್ತಾರೆ. ಅದು ಆಗಬಾರ್ದು, ಅವು ಕೊಡಬೇಕು. ಇದು ವಿಶೇಷವಾಗಿ ಎಲ್ಲರಿಗೂ ಕೊಡಬೇಕು. ಸುಮಾರು ಈ ದೇಶದಲ್ಲಿ 80 ಕೋಟಿ ಜನರಿಗೆ ಅವ್ರು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಜನರಿಗೆ ಕೊಡ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮ ನಗರ ಪ್ರದೇಶದಲ್ಲಿ ನಮ್ಮ ಶಾಸಕರು ನಾವು ಕಲ್ತಿಲ್ಲ, ಒಂದು ಆ ಕಡೆ ನಾವು ಕೊಟ್ಟರೆ ಜನರಿಗೆ ಮಾಹಿತಿನ ಕೊಟ್ಟಂಗೆ ಆಗ್ತದೆ. ಅದ್ರ ಜೊತೆಗೆ ಸರಿಯಾಗಿ ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸದಲ್ಲಿ ನಾವು ಸಹ ಭಾಗಿಯಾಗ್ತದೆ ಅಂತೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸನ್ನು ಕೊಡ್ತಾ ಇದ್ದಾರೆ, ಸಿಲಿಂಡರ್. ಸುಮಾರು 13 ಕೋಟಿ ಮಂದಿಗೆ ಕೊಟ್ಟಿದ್ದಾರೆ. ಇವತ್ತು ಅದೇ ರೀತಿ ಆಹಾರ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು, ಆಯುಷ್ಮಾನ್ ಭಾರತದಲ್ಲಿ ಯೋಜನೆಗಳು, ರೈತರಿಗೆ ಅವರಿಗೆ 10,000 ರೂಪಾಯಿಗಳು, ಕೇಂದ್ರ ಸರ್ಕಾರ 6,000, ರಾಜ್ಯ ಸರ್ಕಾರದ 6,000. ಈ ರೀತಿ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಕೊಡ್ತಕ್ಕಂಥ ಈ ಯೋಜನೆಗಳನ್ನು ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟಬೇಕು. ಯಾಕಂದರೆ ಸರ್ಕಾರಗಳು ಮಾಡ್ತಾವೆ, ಆದರೆ ಅದು ಅವ್ರು ಯಾರಿಗೆ ಮುಟ್ಟಬೇಕೋ ಮುಟ್ತಕ್ಕಂಥವು ಆಗಲ್ಲ. ಅವು ಸರಿಯಾಗಿ ಮುಟ್ಟಬೇಕು. ಜನರಿಗೂ ಇಲ್ಲ ಇಂಥ ಸ್ಕೀಮಲ್ಲಿ ಹಿಂಗೆ ಬರೋಕತ್ತಾವ, ನಮ್ಗೆ ಸಿಗ್ತದಂತ ಅವ್ರು ಕೇಳಿ ಯಾರು ಇವುಗಳೆಲ್ಲ ಪಡಿತಕ್ಕಂಥದ್ದು ಆಗಬೇಕು ಅಂಥೇಳಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೇವೆ. ಇವತ್ತು ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ. ಇವತ್ತು ಸನ್ಮಾನ್ಯ ಶಿವರಾಜ್ ಪಾಟೀಲ್ ಅವರು ಶಾಸಕರಾಗಿ ಅವ್ರು ಯಾವಾಗಲೂ ಸಹ ಸಿಟಿ ಬಗ್ಗೆ, ಇದ್ರ ಬಗ್ಗೆ, ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳ ಬಗ್ಗೆ ಸಾಕಷ್ಟು ಕಾಳಜಿಯಿಂದ ವಹಿಸಿ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅನೇಕ ಕೇಂದ್ರದ ಯೋಜನೆಗಳಿಗೆ ಸಹ ನಮಗೂ ಒತ್ತಾಯ ಮಾಡ್ತಾರೆ, ಇಲ್ಲ ನೀವು ಇದು ಮಾಡಿಸ್ಕೊಡ್ಬೇಕು. ಇವತ್ತು ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆಗಳಿಗಿಂತ ಪ್ರಮುಖವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಆದೇಶದ ಮೇಲೆ ಜಲಶಕ್ತಿ ಯೋಜನೆ ಮನೆ ಮನೆಗೆ ಕೋವಿಡ್ 2ನೇ ಅಲೆ ಎಷ್ಟು ಭೀಕರ ಇತ್ತು. ನಾವ್ ಯಾರು ಹೊರಗಡೆಯಿಂದನೂ ಬರಕ್ ಆಗ್ತಾ ಇರ್ಲಿಲ್ಲ. ಪಾಪ ನಮ್ಮ ದಿನಗೂಲಿ ನೌಕರರಂತರೂ ದುಡಿಯಕ್ಕೆ ಕೂಲಿ ಇರ್ಲಿಲ್ಲ, ತಿನ್ನಕ್ಕೆ ಅನ್ನ ಇರ್ಲಿಲ್ಲ. ಇದು 50 ವರ್ಷದಿಂದ ಹಂಗಾಗಿತ್ತು ಮೊದಲು.
50 ವರ್ಷದಿಂದ ಸ್ವೈನ್ ಫ್ಲೂ ಅಂತ ಬಂದಿತ್ತು. 1970ರಲ್ಲೋ 75ರಲ್ಲೋ ಬಂದಿತ್ತು. ಅವಾಗ ಅಂತಿದ್ರು. ಆವಾಗ ಜನ ಸತ್ತಿದ್ದು ಸ್ವೈನ್ ಫ್ಲೂನಿಂದ ಅಲ್ಲ, ಆದ್ರೆ ಹಸಿವಿನಿಂದ ಸತ್ರು. ಹಸಿವಿನಿಂದ ಅರ್ಧದಷ್ಟು ಜನರು ಸತ್ರು. ಆದ್ರೆ ಕೋವಿಡ್ ಸಮಯದಲ್ಲಿ ಯಾರು ಆ ರೀತಿ ಹಸುವಿನಿಂದ ಸಾಯಬಾರ್ದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಯವರು ಪ್ರತಿಯೊಂದು ಮನೆಗೆ ಅಕ್ಕಿ ಹೋಗ್ಬೇಕು, ಅಕ್ಕಿ ಮುಟ್ಬೇಕು, ಯಾರು ಹಸುವಿನಿಂದ ಸಾಯಬಾರ್ದು ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಂಡು ಪ್ರತಿಯೊಬ್ಬ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರದಿಂದ 5 ಕೆಜಿ ಮತ್ತು ಕೇಂದ್ರ ಸರ್ಕಾರದ ಒಂದು ಕಾರ್ಡಿಗೆ 10 ಕೆಜಿ ಕೊಡುವಂತ ಕೆಲಸ ಒಬ್ಬ ಸದಸ್ಯರಿಗೆ ಕೊಡುವಂತ ಕೆಲಸ ಮಾಡಿದರೆ ಬಹುಶಃ ಬೇರೆ ಯಾವ ರಾಷ್ಟ್ರದಲ್ಲಿ ಈ ರೀತಿ ಮಾಡಿಲ್ಲ. ನೀವು ನೋಡ್ಬೋದು, ದಿನ ಮುಂಜಾನೆ ಟಿವಿ ಹೆಚ್ಚು ನೋಡಿದ್ರೆ ಆ ರಾಷ್ಟ್ರದಲ್ಲಿ ಕುರ್ಚಿ ಜಗಳ ಆಡ್ತಾರೆ, ಇಲ್ಲಿ ಪಿಸ್ತೂಲು ಬಂದೂಕು ಹಿಡಿದು ಜಗಳ ಆಡ್ತಾರೆ. ಕೊರೋನಾದಾಗ ನಮಗೆ ಹಸುವಿಲ್ಲ, ನಮ್ಗೆ ಊಟ ಇಲ್ಲ ಅಂತೇಳಿ ಜಗಳ ಆಡ್ತಾರೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದ್ರು ಒಬ್ಬರು ಹಸುವಿನಿಂದ ಸತ್ತಿಲ್ಲ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಬಿಜೆಪಿ ಮುಖಂಡ ಎನ್ ಶ್ರೀನಿವಾಸ್ ರೆಡ್ಡಿ, ಜೆಡಿಎಸ್ ಹಿರಿಯ ಮುಖಂಡ ಯೂಸುಫ್ ಖಾನ್, ರೈಲ್ವೆ ಸಲಹಾ ಸಮಿತಿ ಸದಸ್ಯ ಬಾಬುರಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಾರ್ಡ್ ನಂಬರ್ 25ರಲ್ಲಿ ಗರೀಬ್ ಕಲ್ಯಾಣ ಯೋಜನೆಯಡಿ ಆಹಾರ ಧಾನ್ಯಗಳ ವಿತರಣೆ. ಸರ್ಕಾರ ಯೋಜನೆಗಳ ಸದುಪಯೋಗ ಪಡೆಯಿರಿ. ರಾಜಾ ಅಮರೇಶ್ವರ್ ನಾಯ್ಕ್. ರಿಮ್ಸ್ಗೆ ಡಿಸಿಬಿಸಿ ಸತೀಶ್ ಭೇಟಿ. ಚಿಕಿತ್ಸಾ ವ್ಯವಸ್ಥೆ ಪರಿಶೀಲನೆ. ಪದವಿ ಕಾಲೇಜಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕುರಿತು ವಿಚಾರ ಸಂಕಿರಣ. ಸಮಾಜದ ಅಭಿವೃದ್ಧಿಯ ಹಿಂದೆ ವ್ಯಕ್ತಿ ವಿಕಸನ ಅವಲಂಬಿತವಾಗಿದೆ. ರಾಮಸ್ವಾಮಿ. ಎನ್ಎಸ್ ಬೋಸರಾಜ್ ಫೌಂಡೇಶನ್ನಿಂದ ಡೆಂಗು ಜಾಗೃತಿ ವಾಹನಗಳಿಗೆ ಜಿ ಬಸವರಾಜ ರೆಡ್ಡಿ ಚಾಲನೆ. ಸಾರ್ವಜನಿಕರು ಎಚ್ಚರಿಕೆ ವಹಿಸಲು ಅಗತ್ಯ. ಜಯಣ್ಣ. ವಾರ್ಡ್ ನಂಬರ್ 18ರಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಜಯಂತಿ ಅಂಗವಾಗಿ ವೃಕ್ಷೋತ್ಸವ. ಸಸಿ ನೆಟ್ಟು ಪೋಷಿಸಲು ಮನವಿ. ಪೊಲೀಸ್ ಕಾಲೋನಿ ಶಾಲೆಯಲ್ಲಿ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ. ಶಿಸ್ತು, ಸಂಯಮ, ವಿನಯತೆ ಇದ್ದಾಗ ಮಾತ್ರ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ವೃಷಭೇಂದ್ರಯ್ಯ. ಮತ್ತು ಬಿಜೆಪಿ ನಗರ ಕಚೇರಿಯಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಜಯಂತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361
03528. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ, ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ರಾಯಚೂರ್ಸ್ biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur.